ಇದು ಕ್ಷೇಮ ಅಲ್ಲ. ರಾಜ್ಯದ ಹಿತದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ ಈ ಥರ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ತಂದು ಇಲ್ಲಿ ಪ್ರದರ್ಶನ ಮಾಡಿ, ಮತ್ತು ಅವರ ಇದನ್ನು ಮತ್ತೆ ಉದ್ರೇಕ ಮಾಡ್ತಕ್ಕಂಥ ವಾತಾವರಣ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಸರಿಯಲ್ಲ. ಸರ್ಕಾರದಲ್ಲಿ ಏನಾದರೂ ಕಳೆದ ವರ್ಷಗಳಿಂದಲೇ ಇವಾಗ ಈ ವರ್ಷದಲ್ಲಿ ಮೇಲ್ಪಟ್ಟು ಏನಾದರೂ ಸಾಧಿಸಿದ್ದಾರೆ ಅಥವಾ ಏನಾದರೂ ಹೊಸದನ್ನು ಮಾಡಿದ್ದಾರೆ, ಅಚೀವ್ ಮಾಡಿದ್ದಾರೆ ಅಂತಂದಕ್ಕೆ ಖಂಡಿತವಾಗ್ಲೂ ಇಲ್ಲ. ಇದರಿಂದ ಸಭೆಯಿಂದ ಹೊರಗಡೆ ಬಂದು ದ್ವೇಷಗಳನ್ನ ಇಟ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥದ್ದು ಮತ್ತು ಇನ್ನೊಬ್ಬರನ್ನ ದೂಷಿಸ್ತಕ್ಕಂಥದ್ದು ಅಥವಾ ಈ ರೀತಿ ಮಾಡ್ತಕ್ಕಂಥದ್ದು ಕ್ಷೇಮವಲ್ಲ. ರಸ್ತೆಗಳು ಯಾವ ಮಟ್ಟದಲ್ಲಿದೆ, ಕುಡಿಯೋ ನೀರಿನ ವ್ಯವಸ್ಥೆ, ವಿದ್ಯುತ್ ಶಕ್ತಿ ವ್ಯವಸ್ಥೆ, ಆಮೇಲೆ ಸಾರಿಗೆ ವ್ಯವಸ್ಥೆ ಮತ್ತು ಈ ಥರದ ವ್ಯವಸ್ಥೆಗಳು ನಾವು ನೋಡಿದಾಗ ಆಹಾರ ಮತ್ತು ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ಈಗ ಈ ಸರ್ಕಾರದಲ್ಲಿ ಏನಾದರೂ ಕಳೆದ ವರ್ಷಗಳಿಂದಲೇ ಇವಾಗ ಈ ವರ್ಷದಲ್ಲಿ ಮೇಲ್ಪಟ್ಟು ಏನಾದರೂ ಸಾಧಿಸಿದ್ದಾರೆ ಅಥವಾ ಏನಾದರೂ ಹೊಸದನ್ನು ಮಾಡಿದ್ದಾರೆ, ಅಚೀವ್ ಮಾಡಿದ್ದಾರೆ ಅಂತಂದಕ್ಕೆ ಖಂಡಿತವಾಗ್ಲೂ ಇಲ್ಲ. ಆ ರೀತಿ ಇರುವಾಗ ರಾಜ್ಯನೇ ಕೂಡ ಈ ಇಷ್ಟೊಂದು ಹಿಂದುಳಿಬೇಕಾದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಯುವ ಪೀಳಿಗೆಗಳಿಗೆ ರಾಜ್ಯದ ಜನಗಳು ಮತ್ತು ಇದರುಗಳು ಕೂಡ ಈ ಏನು ಪ್ರತಿನಿಧಿಗಳಾಗಿ ಆಯ್ಕೆ ಆಗಿ ಹೋಗಿದ್ದಾರೆ ಅವರ ಒಂದು ಕರ್ತವ್ಯಗಳನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತಕ್ಕಂಥ ಮನೋಭಾವ. ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಅಥವಾ ರಾಜ್ಯ ಸರ್ಕಾರದಲ್ಲಿ ಎಲ್ಲೇ ಇರ್ಬೋದು, ಯಾವುದೇ ಚರ್ಚೆಗಳು ಬಂದಾಗ ಅದನ್ನು ಕೂಲಂಕುಷವಾಗಿರ್ತಕ್ಕಂಥ ಸತ್ಯ ಸಂಗತಿಗಳನ್ನು ನೇರವಾಗಿ ಚರ್ಚೆಯ ಮೂಲಕ ಮತ್ತು ಡಿಬೇಟ್ ಮೂಲಕ ಅದನ್ನು ಮಾತಾಡಿ ಅದನ್ನು ಸಮರ್ಥವಾಗಿ ಉತ್ತರ ಕೊಡ್ತಕ್ಕಂಥದ್ದು, ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಸಹಜವಾಗಿರ್ತದೆ. ಇದರಲ್ಲಿ ಗೊಂದಲ ಮಾಡಿ ಇದರಿಂದ ಸಭೆಯಿಂದ ಹೊರಗಡೆ ಬಂದು ದ್ವೇಷಗಳನ್ನ ಇಟ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥದ್ದು ಮತ್ತು ಇನ್ನೊಬ್ಬರನ್ನ ದೂಷಿಸ್ತಕ್ಕಂಥದ್ದು ಅಥವಾ ಈ ರೀತಿ ಮಾಡ್ತಕ್ಕಂಥದ್ದು ಕ್ಷೇಮವಲ್ಲ. ಅದನ್ನು ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ನೋವು ತರ್ತಕ್ಕಂಥ ವಿಷಯನೇ, ಅದು ಆಗಬಾರ್ದು. ಆದರೆ ಅಲ್ಲಿ ನಡೀತಕ್ಕಂಥ ಸತ್ಯ ಸಂಗತಿಗಳನ್ನು ಇಡೀ ದೇಶ, ರಾಜ್ಯ ಎಲ್ಲರೂ ಕೂಡ ಗಮನವಿಟ್ಟು ನೋಡ್ತಾ ಇರ್ತಾರೆ. ಆದರೆ ಇದರಲ್ಲಿ ಬುದ್ಧಿವಂತರು ಇರ್ತಾರೆ, ಕೆಲವರು ಗೊತ್ತಿಲ್ಲದರಲ್ಲಿ ಇರ್ಬೋದು ಅನ್ನೋಂಥ ಭಾವನೆಗಳು ಇರ್ತದೆ. ಆದರೆ ಜನಗಳಿಗೆ ಇವ್ರು ಕೊಡ್ತಕ್ಕಂಥ ಒಂದು ನೀತಿ ಪಾಠ ಮತ್ತು ಇವ್ರು ಕೊಡ್ತಕ್ಕಂಥ ಒಂದು ಕಾರ್ಯದಕ್ಷತೆ ಯಾವ ರೀತಿಯನ್ನು ಇದೆ ಅಂದ್ಬಿಟ್ಟು ಅವರ ಗುಣಗಳನ್ನು ಅಳೆದು ನೋಡ್ತಕ್ಕಂಥ ಒಂದು ಸಿಚುಯೇಷನ್ ಬರ್ತದೆ. ಆದರೆ ಇದು ಕ್ಷೇಮ ಅಲ್ಲ. ರಾಜ್ಯದ ಹಿತದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ ಈ ಥರ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ನನ್ನ ಭಾವನೆ. ಸರ್, ಇನ್ನು ಸಿ ಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಇವಾಗ ನೀವು ನೋಡಿರ್ತೀರಾ ಇವತ್ತನ ನ್ಯೂಸಲ್ಲಿ. ಸೊ ಏನು ಅನ್ಸುತ್ತೆ ಸರ್, ಅಂದರೆ ಎರಡೂ ಪಕ್ಷಗಳು ಒಬ್ಬೊಬ್ಬರು ಒಂದೊಂದು ಪರ ನಿಂತಿದ್ದಾರೆ. ಇವಾಗ ಫುಲ್ಲು ಕಾಂಗ್ರೆಸ್ ಪಕ್ಷ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪರ ನಿಂತಿದೆ, BJP ಪಕ್ಷ ಬಂದು ಇವಾಗ ಇವರು ಸಿ ಟಿ ರವಿ ಅವ್ರ ಪರವಾಗಿ ನಿಂತಿದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಬರೀ ಗಲಾಟೆ ನಾವು ನೋಡಿದ್ದು ಗಲಾಟೆಗಳನ್ನೇ ನಿಮಗೆ ಏನು ಅನಿಸ್ತು ಅಂತ? ಹೌದು ಹೌದು, ನಾವು ಕೂಡ ಇದು ನಿನ್ನೆ ನಡೆದಿರ್ತಕ್ಕಂಥದ್ದು ಕೊನೆ ದಿನ ಈ ಒಂದು ಸಭೆ, ವಿಧಾನಸಭೆ ಮುಕ್ತಾಯ ಆಗ್ತಕ್ಕಂಥ ಒಂದು ಸನ್ನಿವೇಶ ಇತ್ತು. ಆದರೆ ಈ ಕೊನೆಯ ಹಂತದಲ್ಲಿ ಕೆಲವೊಂದು ಗಲಭೆ ಕಾರಣ ಆದಂಥ ಕೆಲವೊಂದು ಒಳಗಡೆ ಬ್ಯಾನರ್ಗಳನ್ನು ಮತ್ತು ಯಾವುದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರು ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ತಂದು ಇಲ್ಲಿ ಪ್ರದರ್ಶನ ಮಾಡಿ ಮತ್ತು ಅವರ ಇದನ್ನು ಮತ್ತು ಉದ್ರೇಕ ಮಾಡ್ತಕ್ಕಂಥ ವಾತಾವರಣ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅವ್ರು ಏನೇ ಅವರ ಅಭಿಮಾನ ಇದ್ರೂ ಕೂಡ ತಮ್ಮ ಭಾಷಣದಲ್ಲಿ, ತಮ್ಮ ಇದರಲ್ಲಿ ವಾಕ್ಚಾತುರ್ಯದಲ್ಲಿ ಅವರ ಆ ಉತ್ತರನ ಕೊಡ್ತಕ್ಕಂಥದ್ದು ಮತ್ತು ಅವ್ರು ಕೇಳ್ತಕ್ಕಂಥದ್ದು, ಬಿಡ್ತಕ್ಕಂಥದ್ದು ಅವೆಲ್ಲನೂ ಕೂಡ ಈಗ ಸದನದ ಒಳಗಡೆ ನಡೀತಕ್ಕಂಥದ್ದು ಕರ್ತವ್ಯ. ಆದರೆ ಅದರೊಳಗಡೆ ಬ್ಯಾನರ್ಗಳ್ನ ಇಟ್ಕೊಂಡು, ಫೋಟೋಗಳ್ನ ಇಟ್ಕೊಂಡು ಜೈಕಾರ ಆಗ್ತಕ್ಕಂಥದ್ದು, ಕೂಗ್ತಕ್ಕಂಥದ್ದು ಅವೆಲ್ಲನೂ ಕೂಡ ಸಭೆಗೆ ಗೌರವ ತರುವಂಥ ವಿಷಯಗಳಲ್ಲ. ಆದರೆ ಅಂಥ ಸಮಯದಲ್ಲಿ ಕೆಲವು ಸಂತಿ ಉದ್ರೇಕ ಆದಾಗ ಕೆಲವೊಂದು ಮಾತುಗಳನ್ನು ಆಡ್ತಕ್ಕಂಥದ್ದು, ಬರ್ತಕ್ಕಂಥದ್ದು, ಎಮೋಷನಲ್ಲಿ ಬರ್ತಕ್ಕಂಥದ್ದು ಸಹಜವಾಗಿರುತ್ತದೆ. ಬೀಟ್ ಪ್ಲಸ್ ಕರ್ನಾಟಕ.